ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಇದು ಬಂದು ಶುಕ್ರವಾರ ಅಂದರೆ ಮೊನ್ನೆ ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಅಮಾವಾಸ್ಯೆ ಬಂದಿತ್ತಲ್ವ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಾನು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಹೊರಗಡೆ ಎಲ್ಲ ನೀರು ಹಾಕಿ ತೊಳೆದು ಹೊಸ್ತಿಲೆಲ್ಲ ಸಾರಿಸ್ಕೊಂಡು ರಂಗೋಲಿನ ಬಿಡಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಪೂಜೆ ಮಾಡಿಕೊಂಡೆ ಅಂತ ಶೇರ್ ಮಾಡ್ತಾಯಿದ್ದೀನಿ, ಮತ್ತು ನನ್ನದು ಡೇ ರೊಟೀನ್ ಯಾವ ರೀತಿ ಇತ್ತು ಅಂತ ಶೇರ್ ಮಾಡ್ತಾಯಿದ್ದೀನಿ. ಕೊನೆಯ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹೊರಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ನಾನು ಈಗ ದೇವ್ರ ಮನೆ ಬಾಗಿಲಿಗೂ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಈಗ ಹೊಸ್ತಿಲಿಗೆ ರಂಗೋಲಿನ ಸಿಂಪಲ್ಲಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರೊಳಗಡೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬಂದು ರೆಡಿ ಆಗಿದ್ದರು. ಅವ್ರು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು, ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಅವರು ಕಾಫಿ ಕುಡ್ಕೊಂಡು ಅವರು ಹೊರಟರು ಕೆಲಸಕ್ಕೆ. ಹಾಗೆ ನಾನು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ನಾನು ಬಿಸಿನೀರು ಕುಡಿದ್ಬಿಟ್ಟು ನಾನು ಪೂಜೆ ಅನ್ನೋದು ಮುಗಿಸ್ಕೊಂಡಿದ್ದೀನಿ ಶುಕ್ರವಾರ ಬೆಳಿಗ್ಗೆನೇ. ಫಸ್ಟು ನಾನು ಹೊಸ್ತಿಲು ಪೂಜೆ ಎಲ್ಲ ಮಾಡಿಕೊಂಡು ಹೊಸ್ತಿಲು ಪೂಜೆ ಮಾಡಿದಾದ ನಂತರ ಈಗ ನಾನು ದೇವ್ರ ಮನೆಯಲ್ಲಿ ಬಂದು ಹೂವಿನ ಅಲಂಕಾರ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈಗ ಪೂಜೆ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ಟಿಫನ್ ರೆಡಿ ಮಾಡೋಕ್ಕೆ ಬಂದಿದ್ದೀನಿ. ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಗೋಧಿ ಹಿಟ್ಟು ಕಲಸಿ ಇಟ್ಟಿದ್ದೆ ಚಪಾತಿಗೆ. ಈಗ ಫಸ್ಟ್ ನಾನು ಬೀಟ್ರೋಟ್ ಪಲ್ಯ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಈ ಕಟ್ ಮಾಡಿರೋಂತಹ ಈರುಳ್ಳಿ, 1-2 ಹಸಿರುಮೆಣ್ಸಿನ್ಕಾಯಿ ಮತ್ತು ಹಾಗೆ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ನಾನು 1-2 ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ತುರಿದಿರೋ ಅಂತಹ ಬೀಟ್ರೋಟ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಒಂದೊಂದು ಸಲ ತುರಿದುಬಿಟ್ಟು ಮಾಡ್ತೀನಿ, ಒಂದೊಂದು ಸಲ ಪೀಸಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಾಡ್ತೀನಿ. ನನಗೆ ಕಟ್ ಮಾಡಿಬಿಟ್ಟು ಮಾಡೋದು ಆ ಥರ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಟೈಮ್ ಇಲ್ಲ ಅಂತಂದರೆ ಈ ಥರ ತುರಿದುಕೊಂಡು ಪಲ್ಯ ಮಾಡ್ತೀನಿ. ಟೈಮ್ ಇದ್ದರೆ ಆ ಥರ ಕಟ್ ಮಾಡಿಬಿಟ್ಟು ಪಲ್ಯನೂ ಮಾಡ್ತಾಯಿರ್ತೀನಿ. ಈ ಕಡೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದು ಸ್ವಲ್ಪ ಫ್ರೈ ಆಗಲಿ, ಅಷ್ಟರೊಳಗಡೆ ನಾನು ಈ ಕಡೆ ಚಪಾತಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಲಟ್ಸ್ಕೊಂಡು ಆ ಕಡೆ ಚಪಾತಿ ಸುಡ್ತಾಯಿದ್ರೆ ಈ ಕಡೆ ಪಲ್ಯನೂ ರೆಡಿ ಆಗಿಬಿಡುತ್ತೆ, ಬೇಗ ಆಗುತ್ತೆ. ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದುಬಿಟ್ರೆ ಟೈಮ್ಗೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನಿಧಾನಕ್ಕೆ. ಒಂದೊಂದು ಸಲ ಆಗಲ್ಲ, ಬೇಗ ಎದ್ದೇಳೋಕ್ಕಾಗಲ್ಲ ನನ್ನ ಕೈಲಿ. ಯಾಕಂದರೆ ಮಕ್ಕಳಿರೋ ಮನೇಲಿ ಗೊತ್ತಲ್ವ, ನೈಟು ನನಗೂ ನಿದ್ದೆ ಇರಲ್ಲ, ಮಧ್ಯದಲ್ಲಿ ಲಸಿಕಾ ಎದ್ದೇಳ್ತಿರ್ತಾಳೆ, ಹಾಗಾಗಿ ನನಗೂ ನಿದ್ದೆ ಸರಿಯಾಗಿ ಆಗಿರಲ್ಲ. ಹಾಗಾಗಿ ಒಂದೊಂದು ಸಲ ಎಚ್ಚರ ಆಗಲ್ಲ ನನಗೆ. ಆ ಟೈಮ್ ಆಗಿಬಿಟ್ಟಿರೋ ಟೈಮಲ್ಲಿ ಗಡಿಬಿಡಿ ಆಗಿಬಿಡುತ್ತೆ. ಆವಾಗ ನನಗೆ ಯಾವ್ದು ಈಸಿ ಅನಿಸುತ್ತೋ, ಕ್ವಿಕ್ಕಾಗಿ ಯಾವುದಾಗುತ್ತೋ ಅದು ಮಾತ್ರ ಟೈಮ್ಗೆ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ರೆ ನಿಧಾನಕ್ಕೆ ಬೇಕಾದರೆ ನನಗೆ ಏನಾದರೂ ಮಾಡ್ಕೊಳ್ತೀನಿ. ಟೈಮ್ ನೋಡಿಕೊಂಡು ನಾನು ಡಿಸೈಡ್ ಮಾಡ್ಕೊತೀನಿ. ಒಂದೊಂದು ಸಲ ನೈಟೇ ನಾನು ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ರೆಡಿ ಮಾಡಿಟ್ಬಿಟ್ಟು ಮಲಗಿದ್ರೂ ಒಂದು 5 ನಿಮಿಷ 10 ನಿಮಿಷ ಲೇಟಾಗಿದ್ರೂ ಈಸಿಯಾಗಿ ಟೈಮ್ಗೆ ಮಾಡಿ ಕಳಿಸ್ಬಿಡ್ಬೋದು ಮಕ್ಕಳನ್ನ. ಆ ಥರ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ. ಈ ಕಡೆ ಮಧ್ಯದಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಪಲ್ಯನೂ ಬೇಯಿಸ್ಕೊಳ್ತಾ ಇದ್ದೀನಿ, ಆ ಕಡೆ ಚಪಾತಿನೂ ಬೇಯಿಸ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲನೂ ಸೇರಿಸ್ಕೊಂಡೆ, ಚಿಕನ್ ಮಸಾಲ ಸೇರಿಸ್ಕೊಂಡೆ. ಆ ಫ್ಲೇವರ್ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅಂತ ಹೇಳಿ ಅದು ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಬೀಟ್ರೋಟ್ ಪಲ್ಯ ಅನ್ನೋದು ರೆಡಿ ಆಗಿಬಿಡುತ್ತೆ. ಆ ಕಡೆ ಚಪಾತಿನೂ ರೆಡಿ ಆಗಿತ್ತು. ಈ ಥರ ಇರುತ್ತೆ ನನ್ನ ರೊಟೀನ್ ಬೆಳಿಗ್ಗೆ ಟೈಮು.
ಇದೆಲ್ಲ ನಾನು ರೆಡಿ ಮಾಡೋಷ್ಟರೊಳಗಡೆ ನನ್ನ ಮಗನೂ ಎದ್ದು ಸ್ನಾನ ಮಾಡ್ಕೊಂಬಂದಿರ್ತಾನೆ. ಅವ್ನಿಗೆ ಮತ್ತು ನಾನು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿಸಿ ಅವ್ನಿಗೆ ತಿಂಡಿ ತಿನ್ನಿಸಿ ಅವ್ನ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಈಗ ಕರ್ಕೊಂಡೋಗಿ ಬಸ್ ಹತ್ಸ್ಬಿಟ್ಟು ಬರಬೇಕು. ನಾನು ಬಸ್ ಬರೋ ತನಕ ಏನು ಇರೋಷ್ಟಿಲ್ಲ, ಹೋಗ್ತಾನೆ ಒಬ್ಬನೇ. ಆದರೆ ನಮಗೆ ಭಯ, ಅಲ್ಲಿ ರೋಡ್ ಕ್ರಾಸ್ ಮಾಡೋ ಹತ್ರ ಒಂದು ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ರೋಡ್ ಕ್ರಾಸ್ ಮಾಡಿಸ್ಬಿಟ್ಟು ನಾನು ಒಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು, ಹಾಗೆ ತರಕಾರಿ ತಗೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮತ್ತೆ ಲಸಿಕಾಗಿರುತ್ತಲ್ವ ರೊಟೀನು, ಅವಳಿಗೆ ರಾಗಿ ಸರಿ ಮಾಡಿ ತಿನ್ನಿಸಿ ಮತ್ತು ಅವಳಿಗೆ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿ ಈಗ ಮತ್ತೆ ನಾನು ಈಗ ತಂದಿರೋಂತಹ ತರಕಾರಿನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಟೈಮ್ ಇದ್ದರೆ ಒಂದೊಂದು ಸಲ ವಾಶ್ ಮಾಡಿಬಿಟ್ಟು ಒರೆಸಿ ಎತ್ತಿಟ್ಕೊಳ್ತೀನಿ, ಇಲ್ಲಾಂದರೆ ಹಾಗೆ ಸ್ಟೋರ್ ಮಾಡಿಕೊಂಡು ನಾನು ಯೂಸ್ ಮಾಡ್ಕೊಳ್ಳುವಾಗ ವಾಶ್ ಮಾಡ್ಕೊಳ್ತೀನಿ. ನನಗೆ ಟೈಮ್ ಹೆಂಗಿದ್ರೆ ಹಾಗೆ ಮ್ಯಾನೇಜ್ ಮಾಡ್ಕೊತಾ ಇರ್ತೀನಿ, ನನಗೆ ಹೆಂಗೆ ಈಸಿ ಆಗುತ್ತೋ ಹಾಗೆ. ಸ್ವಲ್ಪನೇ ತೊಗೊಂಬಂದೆ ತರಕಾರಿ. ಇದು ಶುಕ್ರವಾರ ಆಗಿರೋದು ಮತ್ತು ಸಂಡೇ ಏನಾದರೂ ನಾನ್ ವೆಜ್ ಮಾಡ್ತೀವಿ, ಹಾಗಾಗಿ ಸಂಡೇ ಎಲ್ಲ ಖಾಲಿ ಆದಮೇಲೆ ಸೋಮವಾರ ಇಲ್ಲಾಂದರೆ ಮಂಗಳವಾರ ತರಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡಿದ್ದೀನಿ. ಇದನ್ನು ಹೊರ್ಗಡೆನೇ ಇಡ್ತಾಯಿದ್ದೀನಿ, ಚಿಕ್ಕಡಿಕಾಯಿನ ರಾತ್ರಿಗೆ ಬಸ್ಸಾರು ಮಾಡೋಣ ಅಂತೇಳಿ. ಸ್ವಲ್ಪ ಫ್ರೀ ಆಗಿರುವಾಗ ಬಿಡಿಸಿಟ್ಕೊಳ್ಬೋದು ಅಂತೇಳಿ ಹೊರ್ಗಡೆನೇ ಇಟ್ಕೊಳ್ತಾ ಇದ್ದೀನಿ. ಈಗ ತರಕಾರಿ ಅಂಗಡಿಗಳಿಗೆ ಹೋದ್ರೇ ಭಯ ಆಗುತ್ತೆ. ಮೊದಲೆಲ್ಲ ಒಂದು 300 ರೂಪಾಯಿಗೆ ತರಕಾರಿ ತಂದರೆ ಆರಾಮ್ಸೆ ಒಂದು ವಾರ ಮ್ಯಾನೇಜ್ ಮಾಡ್ಬೋದಿತ್ತು. ಈಗ 400 ರೂಪಾಯಿ 500 ರೂಪಾಯಿಗೆ ತಂದ್ರೂ ಸಾಕಾಗೋದಿಲ್ಲ, ಅಷ್ಟು ರೇಟುಗಳು ಜಾಸ್ತಿ ಆಗಿಬಿಟ್ಟಿದೆ. ದಿನಸಿ ಐಟಮ್ಸು ಅಷ್ಟೇ, ತರಕಾರಿನೂ ಅಷ್ಟೇ. ಈ ಕರಿಬೇವಿನ ಸೊಪ್ಪು ನೋಡಿ, ಮೊದಲೆಲ್ಲ 5 ರೂಪಾಯಿಗೆ ಎಷ್ಟು ಜಾಸ್ತಿ ಕೊಡ್ತಿದ್ರು, ಈಗ ನೋಡುವ ಇಷ್ಟೇಷ್ಟು ಕೊಟ್ಟಿದ್ದಾರೆ. ಹೊಟ್ಟೆನೇ ಹುರಿದೋಯ್ತು ನನಗೆ. ಅದರಲ್ಲೆಲ್ಲ ಹುಳು ತಿಂದಂಗೆ ಆಗಿಬಿಟ್ಟಿದೆ, ಅದೇ ಚೆನ್ನಾಗೇ ಇದ್ದಿಲ್ಲ. ಯಾವುದೋ ಏನು ಸದ್ಯಕ್ಕೆ ಅಂತೇಳಿ ತಗೊಂಡು ಬಂದೆ. ಅದನ್ನೆಲ್ಲ ಈ ಥರ ಬಿಡಿಸಿ ಸ್ಟೋರೇಜ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಕೊಂಬೆ ಥರನೇ ಬಿಡಿಸಿ ಇಟ್ಕೊಳ್ತೀನಿ. ಈ ಥರ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಎಲೆ ಬಿಡಿಸ್ಕೊಂಡ್ಬಿಟ್ರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಮತ್ತು ಇದು ನೈಟ್ ಡಿನ್ನರ್ಗೆ ಅಂತ ಹೇಳಿ ನಾನು ಬಸ್ಸಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ಬಸ್ಸಾರಿಗಿಲ್ಲಿ ಹೆಸರು ಕಾಳು ಮತ್ತು ಚಿಕ್ಕಡಿಕಾಯಿನ 1-2 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಹಾಗೆ ಇದು ಪಲ್ಯಕ್ಕೆ ಅಂತೇಳಿ ರುಬ್ಕೊಳ್ಳೋಕ್ಕೆ ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಅದು ತಣ್ಣಗಾದಮೇಲೆ ಮಿಕ್ಸಿ ಮಾಡಿಕೊಂಡು ಆ ಪುಡಿನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು 1 ಸ್ಪೂನಷ್ಟು ತಗೊಂಡು ಅದಕ್ಕೆ ಸಾಂಬಾರು ಪುಡಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಹುಣಸೆಹಣ್ಣು ಇಷ್ಟನ್ನು ಹಾಕಿ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ಬಸ್ಸಾರು ಎಲ್ಲರೂ ನಾರ್ಮಲಾಗಿ ಮಾಡ್ಕೊಳ್ತಾರಲ್ವ, ನಾನು ಅದೇ ರೀತಿ ಮಾಡ್ತೀನಿ ಸಿಂಪಲ್ಲಾಗಿ. ಈಗ ಅದನ್ನು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದೊಂದು ಕುದಿ ಬರೋ ತನಕ ಕುದಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ರೆ ಅಷ್ಟೇ ಸಾಂಬಾರು ರೆಡಿ ಆಗಿಬಿಡುತ್ತೆ. ಆ ಕಡೆ ಮುದ್ದೆಗೂ ಇಟ್ಟಿದ್ದೆ, ಆ ಕಡೆ ಮುದ್ದೆ ಆಗ್ತಿತ್ತು, ಈ ಕಡೆ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪಲ್ಯಕ್ಕೆ ಅಂತೇಳಿ ನಾನು ಒಂದು ಕಡಾಯಿ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಜಜ್ಜಿಟ್ಟಿರೋಂಥ ಇದು ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಬೋದು. ಅದು ಮಿಸ್ ಆಗಿದೆ ಕ್ಲಿಪ್ಪಿಂಗು. ಸೇವಕಪ್ಪ ನಾವು ಬೇಯಿಸಿಟ್ಟಿರೋಂಥ ಕಾಳು ಮತ್ತು ಚಿಕ್ಕಡಿಕಾಯಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು 5 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ಈ ಕಾಳು ಲಸಿಕಾ ತಿಂತಾಳೆ, ಮೆತ್ತಕ್ಕೆ ಬೆಂದಿದೆಯಲ್ವ, ಅದೊಂದು ತಟ್ಟೆಗೆ ಹಾಕ್ಕೊಟ್ರೆ ತಿಂತಾಳೆ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಅದಕ್ಕೆ ಈಗ ನಾನು ರುಬ್ಬಿಟ್ಕೊಂಡಿರೋಂತಹ ಆ ಪುಡಿನ ಸೇರಿಸ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಅನ್ನೋದು ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮಗೇನಾದರೂ ಸ್ವಲ್ಪ ಆಗಿದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇನ್ನು ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಹೋಗಿ ಬರಲಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.